ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಮೊದಲಿಗೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಆರ್ಯವರ್ಧನ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾಡ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಕಳೆದ ವಾರ ನಾವು ಮಾತಾಡಿದಾಗ ಗುರು ಸಂಚಾರದ ಬಗ್ಗೆ ಮಾತಾಡಿದ್ರಿ. ಈ ವಾರ ಯಾವ ವಿಷಯವನ್ನ ನಮ್ಮ ಪ್ರೇಕ್ಷಕರಿಗೆ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು ವಾರ ಆಲ್ಮೋಸ್ಟ್ಲಿ ಎಲ್ಲ 9 ಗ್ರಹಗಳು ಕೂಡ ಬದಲಾವಣೆ ಆಗಿದ್ದಾರೆ. ಅದರಲ್ಲಿ ರಾಹು ಮತ್ತು ಕೇತು ಗ್ರಹ ಬದಲಾವಣೆ ಆಗಿರೋದು, ಮತ್ತು ಶನಿ ಬದಲಾವಣೆ ಆಗಿರೋದು, ಮತ್ತು ಗುರು ಬದಲಾವಣೆ ಆಗಿರೋದು. ಇಷ್ಟು ಕೂಡ 12 ರಾಶಿ ಮೇಲೆ ಪರಿಣಾಮವನ್ನು ಬೀಳ್ತವೆ. ಅದರಲ್ಲಿ 18 ತಿಂಗಳು ಇದರ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇದು ಭಯಂಕರವಾಗಿರುತ್ತೆ. ಅದೇನೋ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ದೇವರು ನನ್ನನ್ನು ಜ್ಯೋತಿಷ್ ಹೇಳೋಕ್ಕಾಗೆ ಹುಟ್ಟಿಸ್ಬಿಟ್ಟು ಅನ್ಸುವಂಥದ್ದು 100%. ಅದರಲ್ಲಿ ನಾನು 12 ರಾಶಿ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನ್ಯೂಮರಾಲಜಿಯಲ್ಲಿ ನಾನು ಹೇಳ್ದಂಗೆ ಈ ವರ್ಷ 2, 11, 20, 29ನೇ ತಾರೀಕು ಇಸ್ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಅದೇ ರೀತಿಯಲ್ಲಿ 22ನೇ ತಾರೀಕು, 20ರಿಂದ 29ನೇ ತಾರೀಕು, ಪ್ರತಿ ತಿಂಗಳು 20ನೇ ತಾರೀಕು. ಮೊನ್ನೆ RCB ಮ್ಯಾಚ್ ಕೂಡ ಸನ್ರೈಸ್ ಮೇಲೆ ಸೋಲ್ತಾರೆ, ಅದು ಕೂಡ ಅವ್ನು ಕ್ಯಾಪ್ಟನ್ 22ನೇ ತಾರೀಕು ಆಗಿರ್ತಾನೆ. ಹೌದು, ಜಿತೇಶ್ ಶರ್ಮಾ ಅವನು ಜಿತೇಶ್ ಶರ್ಮಾ 22 ಆಗಿರೋದ್ರಿಂದನೇ ಸೋತರು. ಹೌದು 22ನೇ ತಾರೀಕು ಆಗಿರೋದ್ರಿಂದಲೇ ಸೋತಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ಲಿ 2ನೇ ತಾರೀಕವರು 22ನೇ ತಾರೀಕವರು ಯಾರು ಈ ವರ್ಷ ಅಂತ ಫೈನಲಿ ಬರಲ್ಲ. ಒಂದು ಮುಂಬೈಲಿ ಹಾರ್ದಿಕ್ ಪಾಂಡ್ಯ 11ನೇ ತಾರೀಕು ಅವ್ರು ಬರ್ತಾರೆ 100%. ಭಾಳ ಕುತೂಹಲ ಇದೆ ಈ ಸರಿ. ಭಾಳ ಅದ್ಭುತವಾದ ಮ್ಯಾಚನ್ನು ನಾನು ನಿರೀಕ್ಷೆ ಮಾಡ್ತಿರೋ ಥರ. ಇವತ್ತು ಆಲ್ಮೋಸ್ಟ್ಲಿ ನಾನು ಗುಜರಾತ್ ಸೋಲ್ತಾರೆ ಅಂತ ಮಾಡಿದ್ದೆ, 100% ಸೋಲ್ಬೋದು. ಅದೇ ರೀತಿಯಲ್ಲಿ ಅವತ್ತು 22ನೇ ತಾರೀಕು ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಫ್ಲೈಓವರ್ ಮೇಲೆ ಸೂಟ್ ಕೇಸಲ್ಲಿ ಒಂದು ಶವ ಪತ್ತೆ ಆಗುತ್ತೆ. ಅವತ್ತಿನ ದಿವಸ DK ಶಿವಕುಮಾರ್ ರಾಮನಗರವನ್ನು ಚೇಂಜ್ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಇದೆಲ್ಲ ಮಿರಾಕಲಲ್ಲಿ ನಮ್ಮ ಡೇಟಾ ಸೆಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಇನ್ನು 5 ತಿಂಗಳಾಯ್ತು ಈ ವರ್ಷದ ಅನಾಹುತ. ಮತ್ತು ಈ ವರ್ಷ 22ನೇ ತಾರೀಕೇ ಜಮ್ಮು ಕಾಶ್ಮೀರದಲ್ಲಿ ಶೂಟ್ ಮಾಡಿದ್ದು, ಅದು 22ನೇ ತಾರೀಕು. ನಾನು ಹೇಳಿ ಡೇಟ್ ಅನೌನ್ಸ್ಮೆಂಟ್ ಆಗಿರೋದು ಅದು ಕೂಡ 22ನೇ ತಾರೀಕೇ ಆಗಿರುತ್ತದೆ. ಹಾಗಾಗಿ ಈ ವರ್ಷ ಹೈಯೆಸ್ಟ್ ಒಂದು 20ನೇ ತಾರೀಕು ದಿವಸನೇ ಕರ್ನಾಟಕದಲ್ಲೇ ಪೊಲೀಸ್ ಆಫೀಸರ್ನ ಅವ್ರ ವೈಫು ಶೂಟ್ ಮಾಡ್ತಾರೆ, ಅದು ಕೂಡ ಅವತ್ತು 20ನೇ ತಾರೀಕು ಆಗಿರುತ್ತದೆ. ಈ ವರ್ಷ 20ನೇ ತಾರೀಕು ನಾನು ಹೇಳಿರೋ ರೀತಿಯಲ್ಲಿ ವೀರೇಂದ್ರ ಸೆಹ್ವಾಗ್ 20ನೇ ತಾರೀಕು ಅವ್ರ ಹೆಂಡತಿ ಡೈವರ್ಸನ್ನು ಕೊಡ್ತಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ 20ನೇ ತಾರೀಕು 1850 ಕೋಟಿ ಜನವರಿ ತಿಂಗಳಲ್ಲಿ ನಷ್ಟವನ್ನು ಅನುಭವಿಸ್ತಾರೆ ಅವ್ರ ಕಂಪ್ನಿ. ಇದೆಲ್ಲ ಈ ಒಂದು ನನ್ನ ಡೇಟೆಲ್ಲ ಸೇರುತ್ತೆ. ಇವಾಗ ಮಾತಾಡ್ತಿರೋ ಮಾತು ನ್ಯೂಮರಾಜ್ ಸಾಕಷ್ಟು ಮಾತಾಡಿದ್ದೀನಿ. ನ್ಯೂಮರಾಜನ ಮುಂದಿನ ವಾರ ಬೇಕಾದ್ರೆ ಮಾತಾಡ್ತೀನಿ. ಈ ವಾರ ಮಾತಾಡಬೇಕಾದಂಥ ವಿಷಯನ ನಾನು ರಾಹು ಗ್ರಹದ ಕೇತು ಗ್ರಹದ ಪೂಜೆಯನ್ನು ಮಾಡಿ ಭಾಳ ವಿಶೇಷವಾಗಿ ತಿರುನಲ್ಲಾರು ಶನೇಶ್ವರಂಗೆ ಹೋಗಿ, ವೇಲಾಂಗಣಿಗೆ ಹೋಗಿ, ಪಾಂಡಿಚೇರಿಗೆ ಹೋಗಿ ಭಾಳ ವಿಶೇಷವಾಗಿ ಗಣಪತಿನ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಮೊದಲಿಗೆ ಸ್ಟಾರ್ಟ್ ಮಾಡೋಣ ಮೇಡಮ್. ಮೊದಲನೇ ರಾಶಿ ಬಗ್ಗೆ ಹೇಳ್ತಾ ಹೋಗ್ತೀರಾ? ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಮೇಷ ರಾಶಿ ಬಗ್ಗೆ ಈ ವಾರ ಭವಿಷ್ಯ ಹೇಳೋದಾದ್ರೆ ಏನಾಗಿರುತ್ತೆ ನೋಡಿ. ಮೇಷರಾಶಿಗೆ 12 ತಿಂಗಳು 18 ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನಾನು ಪ್ರೆಡಿಕ್ಷನ್ ಮಾಡ್ತೀನಿ. ದಯವಿಟ್ಟು ಬರ್ಕೊಳ್ಳಿ. ಇಲ್ಲಿ ಯಾವುದೋ ಕಾಟಾಚಾರಕ್ಕೆ ಬಂದು ಹೇಳ್ತಲ್ಲ, ನಾನು ಹೇಳಿದ್ದೆಲ್ಲವೂ ನಡೀತಿದೆ ಅಂತಲೇ ಬಂದು ಹೇಳ್ತಾ ಇದ್ದೀನಿ 100%. ನಾನು ಯಾರನ್ನೂ ಬಿಡಲ್ಲ. ಮತ್ತು ನಿಮ್ಗೆ ಹೇಳೋದು ಮರ್ತೆ. ಇದೇ 11ನೇ ತಾರೀಕು ಹುಟ್ಟಿದಂಥ ಆನಂದ್ ಗುರೂಜಿ ಕೂಡ 11ನೇ ತಾರೀಕು. ಅವ್ರದ್ದು ಕೂಡ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಗಲಾಟೆ ಆಗುತ್ತೆ. ಇದು ಆನಂದ್ ಗುರೂಜಿಯವರು ಕೂಡ 11ನೇ ತಾರೀಕು ಹುಟ್ಟರಿಂದ ಶನಿ ದೇಶ ನಡೀತಿದ್ದು ಅವಮಾರ್ಯದನ್ನು ಅನುಭವಿಸ್ಬೇಕು. ಶನಿ ದೇಶ ಮುಗಿದ ಮೇಲೆ ಅವರು ಸಿಂಹ ಲಗ್ನ, ಬುಧ ದೇಶದಲ್ಲಿ ಅವ್ರು ರಾಜಕಾರಣಿ ಆಗ್ತಾರೆ ಅಂತ ಅವ್ರಿಗೂ ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಹಿಂದೆ. 2027 ಮೇಲೆ ಅವ್ರು ರಾಜಕಾರಣಿ ಕೂಡ ಆಗ್ತಾರೆ ಆಲ್ಮೋಸ್ಟ್ಲಿ. ಅವ್ರ ಹಿಂದೆ ಯಾಕೆ ಹೆಂಗಸರುಗಳು ಜಾಸ್ತಿ ಇರ್ತಂತೆ, ಅವ್ರ ಲಗ್ನಕ್ಕೆ 3ನೇ ಮನೆಯಲ್ಲಿ ಶುಕ್ರ ಗ್ರಹಗಳು ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳು ಅವ್ರ ಹಿಂದೆ ಯಾವಾಗಲೂ ಸುತ್ತಿರ್ತಾರೆ. ಹಾಗಾಗಿ ಆನಂದ್ ಗುರೂಜಿ ನೀವು ಬರ್ದಿರಿ ಕೇಳಿ, ನೆಕ್ಸ್ಟ್ ರಾಜಕಾರಣಿ ಕೂಡ ಆಗ್ತಾರೆ 100%. ರಾಜಕಾರಣಿ ಕೂಡ ಆಗಿರ್ತಾರೆ. ಇವತ್ತು ಪ್ರೆಡಿಕ್ಷನ್ ಮಾಡಿದ್ದೀನಿ. ಇವ್ರಿಗೆ ಹಿಂಗೆ ತೊಂದರೆ ಆಗುತ್ತೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಡೇಟ್ ಆಫ್ ಬರ್ತನ್ನ ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಇವ್ರ ಡೇಟು ಕೂಡ ಸೆಲೆಕ್ಷನ್ ಮಾಡಿದ್ದೆ. ಭಾಳ ವಿಶೇಷವಾಗಿ ಇದು ಆನಂದ್ ಗುರೂಜಿ ಅಭಿಮಾನಿಗಳು ಸಂತಸದ ಸುದ್ದಿ ತಂದು ಕೊಡ್ಬೋದು. ಮೊದಲಿಗೆ ಮೇಷರಾಶಿಗೆ ಶನಿ ಗ್ರಹನ ಭಾಳ ಇಂಪಾರ್ಟೆಂಟಾಗಿ ನಾವು ತಗೊಂಡು ಪ್ರೆಡಿಕ್ಷನ್ ಮಾಡಬೇಕಾದ್ರೆ, ಶನಿ ಮಕರ ರಾಶಿ ಅಧಿಪತಿ, ಕುಂಭರಾಶಿ ಅಧಿಪತಿ, ಮೀನ ರಾಶಿಲಿ 12ನೇ ಮನೆಯಲ್ಲಿ ವ್ಯಯ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತೀರ ಅಂತ ಹೇಳ್ತಾರೆ. ಮೇಷರಾಶಿಯರು ಸಾಕಷ್ಟು ಜನ ಸಿನಿಮಾ ಪ್ರೊಡ್ಯೂಸರು, ಸೀರಿಯಲ್ ಪ್ರೊಡ್ಯೂಸರು ತುಂಬ ಜನ ಯಾರು ಇದ್ದರೆ 100% ನೀವು ದಯವಿಟ್ಟು ಮಾಡಬೇಡಿ. ಮತ್ತು ಅಪಾರ್ಟ್ಮೆಂಟ್ಸು, ರಿಯಲ್ ಎಸ್ಟೇಟನ್ನು ಕಟ್ತಾ ಇದ್ದರೆ ನೀವು ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ. ಮತ್ತು ಮೇಷರಾಶಿಯರಿಗೆ ಗುರು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮೇಷರಾಶಿಯವರಿಗೆ ಭಾಳ ವಿಶೇಷ
ಹೊಸ ಜನಗಳು ಫ್ರೆಂಡ್ಸಿಂದ ನೀವು ತುಂಬ ಅನ್ನವನ್ನು ತಿಂತೀರ, ಅದೃಷ್ಟವನ್ನು ಪಡ್ಕೊತೀರ. ಹಳೆಯ ಫ್ರೆಂಡ್ಸನ್ನ ಡಿಲೀಟ್ ಮಾಡಿ ಹೊಸ ಫ್ರೆಂಡ್ಸನ್ನ ನೀವು ಈ 18 ತಿಂಗಳು ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ 11ನೇ ಮನೆಯಲ್ಲಿ ರಾಹು ಗ್ರಹ ವಾಸ ಮಾಡೋದ್ರಿಂದ, ಶನಿ 12ನೇ ಮನೆ ವಾಸ ಮಾಡೋದ್ರಿಂದ ನೀವು 100% ಫಾರಿನಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಸಿಗುತ್ತೆ. 100% ಫಾರಿನಿಗೆ ಹೋಗ್ತಾರೆ. ಇಲ್ಲಾಂದರೆ ಊರು ಬಿಟ್ಟು ಊರಲ್ಲಿ ಬಿಸ್ನೆಸ್ ಮಾಡೋದು ಕೂಡ ಅದು ಒಂದು ಯೋಗವನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ಮಕ್ಕಳಿಂದ ಸ್ವಲ್ಪ ಆವಾಗ ತೊಂದರೆ ಇರುತ್ತೆ. ಅದು ಬಿಟ್ಟರೆ ಈ ವರ್ಷ ಪೂರ್ತಿ ಅವರಿಗೆ ಆದಾಯ ಅಂತ ನೋಡಿದಾಗ ಅವ್ರಿಗೆ ಅವರಾಗೆ ನಷ್ಟ ಮಾಡ್ಕೋಬೋದು. 100% ಅಕಸ್ಮಾತಾಗಿ ನಷ್ಟ ಆಗಲ್ಲ. ಶನಿ 12ನೇ ಮನೇಲಿದ್ದಾನೆ, ಗುರು 3ನೇ ಮನೇಲಿದ್ದರೆ ಸಾಕಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಈ ವರ್ಷ ಪೂರ್ತಿ ನೀವು ಬರೆದಿಟ್ಟು ಕೇಳಿ, ಸಾಕಷ್ಟು ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ. ಹೊಸ ಹೊಸ ಟ್ರಿಪ್ಪನ್ನು ಮಾಡ್ಬೋದು. ಭಾಳ ಜನದು ಮೇಷರಾಶಿಯಲ್ಲಿ MLAಗಳು, ಸಿನಿಮಾ ನಟರುಗಳು, ಎಲ್ಲರೂ ನಕ್ಷತ್ರಗಳು ನನಗೆ ಗೊತ್ತು 100%. ನನಗೆ ಅವ್ರ ಬಗ್ಗೆ ಹೇಳಿ ನಾನೇನು ಮಾರ್ಕೆಟ್ ಬೇಕಾಗಿಲ್ಲ. ಯಾಕಂದರೆ ಸಿನಿಮಾದವ್ರು ರಾಜಕಾರಣಿಗಳು ಬರ್ಬೋದು ಹೋಗ್ಬೋದು. ಆರ್ಯವರ್ಧನ್ 2010ರಿಂದ ಮಾಧ್ಯಮ ಲೋಕದಲ್ಲಿ 1 ನಿಮಿಷ ಬಿಡ್ದಂಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. 100% 24 ಅವರ್ಸು ಕೂಡ ಅಸ್ಟ್ರಾಲಜಿನ ನಾನು ಪ್ರೆಡಿಕ್ಷನ್ ಮಾಡ್ತೀನಿ. ಕರೋನಾ ಬಂದಾಗ ಎಲ್ಲರೂ ಕೂಡ ಟಿ ವಿಲಿ ಒಬ್ಬ ಅಸ್ಟ್ರಾಲಜಿನ ನಾನು ಒಬ್ಬ ಬಂದು ಲೈವ್ ಕೂಡ ಮಾಡುವೆ, IPL ಕೂಡ ಪ್ರೆಡಿಕ್ಷನ್ ಮಾಡಿ, ರಾತ್ರೆಲ್ಲ ನಾನು ಫೇಸ್ಬುಕ್ ಲೈವ್ ಜ್ಯೋತಿಷ್ ಹೇಳುವೆ 100%. ಹಾಗಾಗಿ ಮೇಷರಾಶಿಗೆ ಈ ವರ್ಷ ಅಂತ ಇದನ್ನು ಚೆನ್ನಾಗಿಲ್ಲ. 100% ಒಂದು 40% ಮಾತ್ರ ಚೆನ್ನಾಗಿದೆ. 100% 40% ಮಾತ್ರ ಚೆನ್ನಾಗಿದೆ. ಇನ್ನು 20% ಡೆವಲಪ್ಮೆಂಟ್ ಮಾಡ್ಕೊತೀರಾ. ಇರೋ 40% ಕಳ್ಕೊತೀರ. ಅದು ನಿಮಗೆ ಸೇರಿದೆ. ಇವಾಗ RCB ಫೈನಲಿ ಬರ್ಬೋದಾಗಿತ್ತು, ನಂಬರ್ 1 ಬರ್ಬೋದಾಯಿತು. ಈಗಲೂ ಕೂಡ ಬರ್ತಾರೆ. ಆ ಭರವಸೆ ನಮಗೂ ಇರುತ್ತೆ, ನಿಮಗೂ ಇರಲಿ. ಮೇಷರಾಶಿಗೆ ಇವ್ರಿಗೆ ಪರಿಹಾರ ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ನೀವು ಸಖತ್ ರಿಸಲ್ಟ್ ಬರಬೇಕು ಅಂದರೆ ಭಾಳ ವಿಶೇಷವಾಗಿ ತಿರುನಲ್ಲಾರು ಶನೇಶ್ವರನ ಟೆಂಪಲಲ್ಲಿ, ಭಾಳ ವಿಶೇಷವಾಗಿ ತಿರುನಲ್ಲಾರು ಶನೇಶ್ವರನ ಟೆಂಪಲಲ್ಲಿ ನಾನು ಕೊಡುವಂಥ ಒಂದು 2 ಬ್ಯಾಸ್ಲೆಟನ್ನು ಕೊಡ್ತೀನಿ, 2 ಸ್ಟೋನ್ ಕೊಡ್ತೀನಿ. ತಿರುನಲ್ಲಾರು ಶನೇಶ್ವರನ ಟೆಂಪಲಲ್ಲಿ ನೀವು ಹೋಗಿ ಭಾಳ ವಿಶೇಷವಾಗಿ, ಅದರಲ್ಲೂ ಕೂಡ ನೀವು ಭಾಳ ವಿಶೇಷವಾಗಿ ತಿರುನಲ್ಲಾರು ಶನೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿಷೇಕವನ್ನು ಮಾಡಿಸಿದಾಗ, ಸಾಕಷ್ಟು ಅಭಿಷೇಕ ಮಾಡಿಸಿ ನಿಮ್ಮ ಜೀವನದಲ್ಲಿ ಪಾವನವನ್ನು ಕಾಣ್ತೀರಾ. ನಿಮಗೆ ಶನೇಶ್ವರನ ಅತಿ ಹೆಚ್ಚು ಎಷ್ಟು ಅಭಿಷೇಕ ಮಾಡ್ತೀರೋ ನಿಮ್ಮ ಲೈಫಲ್ಲಿ ನಿಮಗೆಲ್ಲ ಕಷ್ಟನೂ ಪರಿಹಾರ ಆಗುತ್ತೆ. ಇವಾಗ ಏನು 40% ಅಂತ ಹೇಳ್ತಾಯಿದ್ದೀನೋ ಅದು 100% ಆಗುತ್ತೆ. ನೀವು ಅತಿ ಹೆಚ್ಚು ತಿರುನಲ್ಲಾರು ಟೆಂಪಲ್ಗೆ ಅತಿ ಹೆಚ್ಚು ಹೋಗಬೇಕು. ಮತ್ತು ಮೇಷರಾಶಿಯವರು ಸಾಕಷ್ಟು ಜನ ಕಾಗೆಗೆ ಅನ್ನವನ್ನು ನೀವು ಡೈಲಿ ಹಾಕಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಕಾಗೆಗೆ ಭಾಳ ವಿಶೇಷವಾಗಿ ಕಾಗೆಗೆ ನಿಮ್ಮ ಮನೆ ಮೇಲೆ ಎಲ್ಲೋ ಒಂದು ಕಡೆ ಮಿಕ್ಚರ್ನ ನೀವು ಖಂಡಿತಲೂ ಹಾಕಿ, ನೀವು ಕಾಗೆಗೆ ಅನ್ನ ಹಾಕೋದ್ರಿಂದ ನಿಮ್ಮ ಲೈಫಲ್ಲಿ ಕಾಗೆಗೆ ಏನಾದ್ರು ಒಂದು ಊಟ ಮೊಟ್ಟೆ ಕೂಡ ತಿನ್ನುತ್ತೆ ಕಾಗೆ. ಇದನ್ನು ನೀವು ಬಡಿಸೋದ್ರಿಂದ ನಿಮಗೆ ಈ ಒಂದು ಮೇಷರಾಶಿ ಬರುವಂಥ ಪ್ರಾಬ್ಲಮ್ ಎಲ್ಲ ಕ್ಲಿಯರಾಗಿ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು 100% ಅನುಭವಿಸ್ತಾರೆ. ಇದನ್ನು ಯಾರೆಲ್ಲ ಮಾಡಲ್ಲ, ನೀವು ಒಂದಲ್ಲ ಒಂದು ಸಮಸ್ಯೆ ಸಿಗಾಕೊಂಡು ಖಂಡಿತಲೂ ಕೂಡ ಕಾಲು ನೋವು, ಮೈಕಲ್ ನೋವು, ಮಸಲ್ ನೋವುಗಳು ತುಂಬ ಜಾಸ್ತಿಯನ್ನು ಕೊಡ್ತಾನೆ. 100% ಇದನ್ನು ಬಗೆಹರಿಸ್ಕೋಬೇಕು. ಇದು 100% ನೀವು ಮಾಡ್ಕೋಬೇಕಂದ್ರೆ ನೀವು ಕಾಗೆಗೆ ಅನ್ನ ಹಾಕಬೇಕು, ತಿರುನಲ್ಲಾರಿಗೆ ಹೋಗಬೇಕು. ಅದರಲ್ಲೂ ಕೂಡ ನೀವು ತಿರುನಲ್ಲಾರು ಶನೇಶ್ವರನ ಟೆಂಪಲ್ ಹೋದಾಗ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ನೀವು ಫಸ್ಟು ಹೋಗಿ, ನಾನು ಕೂಡ ಇಷ್ಟೆಲ್ಲ ಜ್ಯೋತಿಷ್ ಹೇಳಿದ್ರು ಕೂಡ ನಾನು ಕೂಡ ಮೊನ್ನೆ ಹೋಗಿದ್ದೆ. ನಾನು ಯಾರು ಇರೋಲ್ಲ, ನಾನು ಚಕ್ಕಲ್ ಬಲಾಕೆ ಕೂತಿದ್ದೆ. ನನಗೆ ಬ್ರಹ್ಮನ್ ಟೆಂಪಲ್ ಭಾಳ ವಿಶೇಷ, ಹೂವೆಲ್ಲ ತರಿಸಿ ಪೂಜೆ ಮಾಡಿಸಿ ಸಂತೋಷವಾಗಿ ಹೋಗ್ಬಿಟ್ಟು ಬಂದೆ ನಾನು. 100% ರಾವುಡ್ ಟೆಂಪಲ್ಗೂ ಮತ್ತು ತಿರುನಲ್ಲಾರಿಗೆ ಹೋಗಿದ್ದೆ. ತಿರುನಲ್ಲಾರಿಗೆ ಎಷ್ಟು ಹೋಗ್ತಿರೋ ಅಷ್ಟು ನಿಮ್ಮ ಜೀವನ ಪಾವನ ಆಗುತ್ತೆ. ನೀವು ಯಾರೆಲ್ಲ ಹೋಗಲ್ಲೋ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಅನ್ಬೋದು. ತಿಂಗಳಿಗೆ 1 ಸರಿಲಾರು ಹೋಗಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ 40% ಒಳಿತಷ್ಟೇ ಇದೆ ಮೇಷರಾಶಿಗೆ ಅಂತ ಹೇಳ್ತೀರಿ.